ಎರೆಮಲೆಯಲ್ಲಿ ಬಾಬರ್ನ ದರ್ಗಾ ಇದೆ. ಯಾಕೆ ದರ್ಗಾಗ್ ಹೋಗ್ಬೇಕು ಅನ್ನೋಂಥ ದರ್ಗಾನೋ ಅಥವಾ ಮಸೀದಿಗೋ ಯಾಕೆ ಹೋಗ್ಬೇಕು ಅನ್ನೋಂಥದ್ದು ಇವತ್ತಿಗೂ ಕೂಡ ತುಂಬಾ ಜನರಲ್ಲಿರುವಂತ ಒಂದು ಪ್ರಶ್ನೆ. ಎರಿಮೆಲೆಯಲ್ಲಿ ಎಲ್ಲ ಕಡೆಯಿಂದ ಬಂದು ಎರಿಮೆಲೆ ಸೇರ್ತೀವಿ. ಎರಿಮೆಲೆ ಸೇರಿ ಅಲ್ಲಿ ಪೇಟೆ ತೋಳು ಅಂತ ಹೇಳ್ತಾರೆ. ಅಲ್ಲಿ ವಾವರ್ ಸ್ವಾಮಿ ಅಂತೇಳಿ ಒಂದು ಮಾಡಿದ್ದಾರೆ. 50 ವರ್ಷ ಹಿಂದೆನೂ ನೋಡಿದ್ವಿ. ಅಲ್ಲಿತ್ತು, ಚಿಕ್ಕದಾಗಿ ಒಂದಿತ್ತು. ಅಲ್ಲಿ ಎಲ್ಲರೂ ಹೋಗ್ತಾ ಇದ್ರು, ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೋ. ಬಟ್ ನಮ್ಗೆ ಅದು ಗೊತ್ತಿರ್ಲಿಲ್ಲ ವಾವರ್ ಸ್ವಾಮಿ ಅಲ್ಲಿ ಇದಾರ ಅಂದ್ರೆ ಇಲ್ಲ. ಅದು ಹಿಂದೆ ಯಾರೋ ಮಾಡಿದ್ರು, ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಒಬ್ಬರು ನೋಡಿ ಹೋಗ್ತಾ ಇದ್ರು. ಈಗ ಕಾಲಕ್ರಮೇಣ ನಂತರ ಈಗ ತುಂಬಾ ಕಡಿಮೆ ಆಗಿದೆ. ವಾವರಕ್ಕಿಂತ ಮುಂಚೆ ಅಯ್ಯಪ್ಪ ಇದ್ದಾರೆ. ಈ ಪಂಪಾ ಸ್ನಾನದ ವಿಶೇಷ ಗುರುಗಳೇ, ಪ್ರತಿಯೊಬ್ರು ಕೂಡ ಪಂಪಾ ಸ್ನಾನ ಮಾಡಿ ಅಲ್ಲಿ ಕನ್ನಿಮೂಲ ಗಣಪತಿಗೆ ನಮಸ್ಕಾರ ಮಾಡಿ ಯಾತ್ರೆಯನ್ನ ಅಂದ್ರೆ ಬೆಟ್ಟ ಹತ್ತುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರೆ. ಪಂಪಾ ಸ್ನಾನ ಎಷ್ಟು ಮುಖ್ಯ ಗುರು? ಪಂಪಾ ಸ್ಥಾನ ಅಂದ್ರೆ ಅದು ಪುಣ್ಯ ಸ್ಥಾನ. ಹಾಗೆ ನಮಗೆ ದಕ್ಷಿಣ ಭಾರತದವರಿಗೆ ನಮಗೆ ಕಾವೇರಿ ಎಷ್ಟು ಮುಖ್ಯವೋ ಹಾಗೆ ಕೇರಳದವರಿಗೆ ಪಂಪಾ ನದಿ ತುಂಬಾ ಪುಣ್ಯ ನದಿ. ಅದು ಅವರಿಗೆ ಪಾಪವನ್ನು ಕಳೆಯುವಂತ, ಪುಣ್ಯವನ್ನು ಕಳೆಯುವಂತ ನದಿ. ಹಾಗೆ ನಾವು ಪಂಪಾ ನದಿನಲ್ಲಿ ಸ್ನಾನವನ್ನು ಮಾಡಿ ನಮ್ಮ ಹಿರಿಯರಿಗೆ, ನಮ್ಮ ಯಾರು ಹಿರಿಯರಿದ್ದಾರೆ ಅವರಿಗೆ ತರ್ಪಣ ಕೊಡುವಂತಹ ಒಂದು ವಿಶೇಷವಾದಂತ ಅದು ಪಂಪಾ ನದಿ. ಅದು ಅಲ್ಲಿ ಹಿಂದೆ ಎಲ್ಲ ಸ್ವಾಮಿಗಳು ಹೋಗ್ಬೇಕಾದ್ರೆ, ಯಾಕಂದ್ರೆ ನಾವೆಲ್ಲ ಬ್ರಹ್ಮಚಾರಿ ಹೋಗಿರ್ತೀವಿ. ಆಗ ಆ ಪಂಪಾ ನದಿ ತೀರದಲ್ಲಿ ನಿಂತು ಅಲ್ಲಿ ತರ್ಪಣ ಬಿಡೋದಕ್ಕೆ ಅಂತಾನೆ ಅಲ್ಲಿ ಇರ್ತಾರೆ. ಅಲ್ಲಿ ಬಂದು ನಮ್ಮ ತಂದೆ ತಾಯಿಗಳ ಹೆಸರನ್ನು ಹೇಳಿ, ಯಾರು ಶರಣಾಗಿರ್ತಾರೆ, ನಮ್ಮನ್ನ ಬಿಟ್ಟು ಹೋಗಿರ್ತಾರೆ, ಅವರ ಹೆಸರಿನಲ್ಲಿ ಆ ಪಂಪಾನಲ್ಲಿ ತರ್ಪಣ ಬಿಡುವಂತಹ ಅದು ಪಾಪವನ್ನು ತೊಳೆಯುವಂತ ನದಿ, ಪುಣ್ಯವನ್ನು ಗಳಿಸುವಂತಹ ನದಿ ಅಂದ್ರೆ ಅದು ಪಂಪಾ ನದಿ. ಅದಕ್ಕೋಸ್ಕರವಾಗಿ ಪಂಪಾ ನದಿ ತುಂಬಾ ವಿಶೇಷ. ಅದರಿಂದ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ತಂದೆ ತಾಯಿಗಳನ್ನು ನೆನೆಸಿಕೊಂಡು ಅಥವಾ ನಮ್ಮ ಹಿರಿಯರನ್ನ, ಪೂರ್ವಿಕರನ್ನ ನೆನೆಸಿಕೊಂಡು ಮುಂದೆ ಪ್ರಯಾಣ ಬೆಳೆಸುವಂಥದ್ದು ಆ ಪಂಪಾ ನದಿ ತೀರ. ಅಲ್ಲಿ ಎರಿಮಲೆ ವಿಶೇಷವಾಗಿ ಅಲ್ಲಿ ಒಂದು ಬಾಬರ್ನ ಒಂದು ದರ್ಗಾ ಇದೆ. ಅಲ್ಲಿಗೆ ಭಕ್ತಾದಿಗಳು ಹೋಗುವಂಥದ್ದು ಒಂದು ಪದ್ಧತಿಯಾಗಿ ಇಟ್ಕೊಂಡಿದೆ. ಕೆಲವರು ಹೇಳುವಂಥದ್ದು ವಾವರ್ ಅನ್ನುವಂಥದ್ದು ಅಲ್ಲಿನ ರಾಜ, ಆ ರಾಜ ಅಯ್ಯಪ್ಪನಿಗೆ ಜಾಗ ಕೊಟ್ಟ ಅದಕ್ಕೋಸ್ಕರ ಅಂತ ಹೇಳೋವಂಥದ್ದು ಕೂಡ ಕೇಳಿದೀವಿ. ಅದು ಎಷ್ಟು ಮಟ್ಟಿಗೆ ಸತ್ಯ? ಯಾಕೆ ಮಸೀದಿಗೋ ದರ್ಗಾಗ್ ಹೋಗ್ಬೇಕು ಅನ್ನೋಂಥ ದರ್ಗಾನೋ ಅಥವಾ ಮಸೀದಿಗೋ ಯಾಕೆ ಹೋಗ್ಬೇಕು ಅನ್ನೋಂಥದ್ದು ಇವತ್ತಿಗೂ ಕೂಡ ತುಂಬಾ ಜನರಲ್ಲಿರುವಂತ ಒಂದು ಪ್ರಶ್ನೆ. ಎರಿಮೆಲೆಯಲ್ಲಿ ಅಯ್ಯಪ್ಪ ಸ್ವಾಮಿಗಳು ಬರ್ಬೇಕಾದ್ರೆ ಅದಕ್ಕೆ ಒಂದು ಕತೆ ಇದೆ. ಮಹಿಷಿಗೆ ಮರ್ದನ ಮಾಡಿ ಅಲ್ಲಿ ಕಲ್ಲಿಟ್ಟು ಗುಂಡ ಮುಂದೆ ನಾವು ಅಲ್ಲಿಂದ ಎರಿಮೆಲೆಯಿಂದ ನಾವು ಪಾದಯಾತ್ರೆ ಮಾಡ್ತೀವಿ, ದೊಡ್ಡ ಪಾದ ಅಂತ ಹೇಳ್ತೀವಿ. ಅಲ್ಲಿ ಆ ಎರಿಮೆಲೆಯಲ್ಲಿ ನಾವು ಸಮ್ಮಿಲನ ಆಗ್ತೀವಿ. ಎಲ್ಲ ಕಡೆಯಿಂದ ಬಂದು ಎರಿಮೆಲೆ ಸೇರ್ತೀವಿ. ಎರಿಮೆಲೆ ಸೇರಿ ಅಲ್ಲಿ ಪೇಟೆ ತೋಳು ಅಂತ ಹೇಳ್ತಾರೆ. ಪೇಟೆಯನ್ನ ತೊಳೆದು ಅಂದ್ರೆ ಎಲ್ಲರೂ ಸ್ನೇಹ ಬಾಂಧವದಿಂದ ಮಾಡ್ಕೊಂಡು ಹೋಗೋದು. ಅಲ್ಲಿ ವಾವರ್ ಸ್ವಾಮಿ ಅಂತೇಳಿ ಒಂದು ಮಾಡಿದ್ದಾರೆ. ಇದು ನಾವು 50-60 ವರ್ಷ ಹಿಂದೆನೂ ನೋಡಿದ್ವಿ. ಅಲ್ಲಿತ್ತು, ಚಿಕ್ಕದಾಗಿ ಒಂದಿತ್ತು. ಅಲ್ಲಿ ಎಲ್ಲರೂ ಹೋಗ್ತಾ ಇದ್ರು, ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೋ. ಬಟ್ ನಮ್ಗೆ ಅದು ಗೊತ್ತಿರ್ಲಿಲ್ಲ. ಕಾಲ ನಂತರ ವಾವರ್ ಸ್ವಾಮಿ ಅಲ್ಲಿ ಇದಾರ ಅಂದ್ರೆ ವಾಮರ್ ಸ್ವಾಮಿಗಾಗ್ಲಿ, ಶಬರಿಮಲೆಗಾಗ್ಲಿ, ಅಯ್ಯಪ್ಪ ಸ್ವಾಮಿಗಾಗ್ಲಿ ಯಾವ ರೀತಿಯಾದಂತಹ ಕಲೆಕ್ಷನ್ ಇಲ್ಲ, ಯಾವ ರೀತಿಯಾದ ಸಂಬಂಧವಿಲ್ಲ. ಅದು ಹಿಂದೆ ಯಾರೋ ಮಾಡಿದ್ರು, ಅದನ್ನ ನಾವು ಏನು ಮಾಡೋಕ್ಕಾಗಲ್ಲ. ಒಬ್ಬರು ನೋಡಿ ಹೋಗ್ತಾ ಇದ್ರು. ಈಗ ಕಾಲಕ್ರಮೇಣ ನಂತರ ಈಗ ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ವಾವರಕ್ಕಿಂತ ಮುಂಚೆ ಸುಮಾರು ವರ್ಷ, ಸಾವಿರಾರು ವರ್ಷಗಳ ಹಿಂದೆ ಅಯ್ಯಪ್ಪ ಇದ್ದಾರೆ. ಆದ್ರಿಂದ ಅಯ್ಯಪ್ಪನಿಗೆ ವಾವರಿಗೆ ಸಂಬಂಧ ಕಲ್ಪಿಸೋದು ಬೇಡ. ಅದು ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಈಗ ಎಲ್ಲ ಜನ ಪರಿವರ್ತನೆ ಆಗಿದ್ದಾರೆ, ಎಲ್ಲ ಚರಿತ್ರೆಯನ್ನು ತಿಳ್ಕೊಂಡಿದ್ದಾರೆ. ಆದ್ರಿಂದ ವಾವರ್ಗೂ ಈ ಶಬರಿಮಲೆಗೂ ಯಾವ ರೀತಿಯಾದಂತ ಸಂಬಂಧ ಇಲ್ಲ. ಶಬರಿಮಲೆಯ ಪಂಪ ಮೇಲಿರುವಂತ ಕನ್ನಿಮೂಲ ಗಣಪತಿ ಇರ್ಬೋದು, ಜೊತೆಗೆ ಅಲ್ಲಿ ಯಾತ್ರೆ ಪ್ರಾರಂಭ ಆಗುವಂಥದ್ದು ಈಗ ಮನೆ ದ್ರೌಪದಿ ಮುರ್ಮು ಅವರು, ಮಾನ್ಯ ರಾಷ್ಟ್ರಪತಿಗಳು, ಇವರು ಹೋದಾಗ್ಲೂ ಕೂಡ ಅಲ್ಲೇ ಮಾಲೆಯನ್ನ ಹಾಕೊಂಡು ಯಾತ್ರೆಯನ್ನ ಪ್ರಾರಂಭವನ್ನ ಮಾಡ್ತಾರೆ. ಕೆಲವರ ಪದ್ಧತಿ ಪ್ರಕಾರ ಪಂಪಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ಮಾಲೆ ಹಾಕಿ ಯಾತ್ರೆ ಮಾಡುವಂಥವ್ರು ಕೂಡ ಕಾಣಿಸ್ತಾರೆ ಅಲ್ಲಿ ಕೇರಳ ಭಾಗದಲ್ಲಿ ಇರುವಂಥವ್ರದ್ದು. ಮತ್ತೆ ಈಗ ಸಾಮಾನ್ಯ ಎಲ್ರು ಕೂಡ, ಅಂದ್ರೆ ಎಲ್ರು ಅನ್ನೋದಕ್ಕೂ ಆಗಲ್ಲ, ತುಂಬಾ ಜನ ಈಗ ಅಲ್ಲೇ ಮಾಲೆ ಹಾಕಿ ಹೋಗುವಂಥವ್ರದ್ದು ಕೂಡ ನಾವು ನೋಡ್ಬೋದು. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಈಗ ಕಾಲ ಬದಲಾವಣೆ ಆಗಿದೆ. ಕೆಲವರಿಗೆ ಕಾಲಾವಕಾಶ ಇಲ್ಲ.
ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಅಥವಾ ಬೇರೆ ಬೇರೆ ಇತರನಲ್ಲಿ ಬ್ಯುಸಿ ಇರ್ತಾನೆ, ಹ್ಮ್. ಅವನು ಶಬರಿಮಲೆ ಅಯ್ಯಪ್ಪನ ನೋಡ್ಬೇಕು, ದರ್ಶನ ಮಾಡ್ಬೇಕು. ಅವನ ನಂಬಿಕೆ ಅದು. ಶಬರಿಮಲೆ ಅಯ್ಯಪ್ಪನ ಮಾಲೆ ಹಾಕೊಂಡು 48 ವ್ರತ ಮಾಡಿದವ್ರು ನೋಡ್ಬೇಕು ಅಂತ ಯಾವುದೇ ರೀತಿ ಇಲ್ಲ. ಯಾರಿಗೆ ಅನ್ಸ್ಕೊಳುತ್ತೆ ಅವ್ರು ಹೋಗ್ಬೋದು. ಅವರು ಕನಿಷ್ಠ ಪದ್ಧತಿಯನ್ನ ಮಾಡ್ಕೊಂಡು ಹೋಗ್ತಾರೆ. ನಾವು ಹೇಳೋದೇನಂದ್ರೆ 48 ದಿನ ಮಾಡಿ ಹೋಗಿ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ 48 ದಿನ ವ್ರತ ಮಾಡೋಕ್ ಆಗೋ ಕಾರಣದಿಂದ ಅವನು ಪಂಪನಲ್ಲಿ ಬಂದು ಸ್ನಾನ ಮಾಡಿ ಪಂಪ ಕನ್ನಿಮೂಲ ಗಣಪತಿ ಹತ್ರ ಅಲ್ಲಿ ಕೇರಳ ದೇವಸ್ಥಾನ ಬೋರ್ಡ್ ವತಿಯಿಂದನೇ ಇರುಮುಡಿ ಕಟ್ಟೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಇರುಮುಡಿ ಕಟ್ಕೊಂಡು, ಈಗ ನೀವು ಹೇಳಿದಂಗೆ ನಮ್ಮ ಭಾರತ ದೇಶದ ರಾಷ್ಟ್ರಪತಿಗಳಾದಂತ ಮುರ್ಮು ಅವರು ಕೂಡ ಅಲ್ಲೇ ಇರುಮುಡಿಯನ್ನ ಕಟ್ಕೊಂಡು ಅಲ್ಲಿಂದ ಪ್ರಯಾಣ ಬೆಳೆಸಿದ್ರು. ಹಾಗೆ ಇದೆ, ಅದ್ರಲ್ಲೇನು ತಪ್ಪೇನಿಲ್ಲ. ಆದ್ರೆ ವ್ರತಾಚರಣೆ ಮಾಡಿ ಹೋಗುವಂತ ಅನುಭೋಗ, ವ್ರತಾಚರಣೆ ಮಾಡಿ ಅಯ್ಯಪ್ಪನ ದರ್ಶನ ಪಡೆಯುವುದರಿಂದ ಸಿಕ್ಕುವಂತ ಲಾಭ, ಅದರಿಂದ ಸಿಕ್ಕುವಂತ ಆನಂದ, ಇದಕ್ಕೆ ಅದು ಮಾಡಿದವರಿಗೆ ಗೊತ್ತು ಅದರ ಲಾಭ ಏನು ಅಂತೇಳಿ, ಅದರ ಅನುಭೋಗ. ಅದರಿಂದ ಯಾರು ಶ್ರಮ ಬಿದ್ದು ವ್ರತಾಚರಣೆ ಮಾಡಿ ಹೋಗ್ತಾರೆ, ಸಾಕ್ಷಾತ್ ಅಯ್ಯಪ್ಪ ಅವ್ರ ಜೊತೆಲೇ ಇರ್ತಾನೆ. ಅದಕ್ಕೆ ನಮ್ಮಲ್ಲಿ ತತ್ವಮಸಿ ಅಂತ ಹೇಳ್ತೇವೆ. ಅಯ್ಯಪ್ಪನ ಆತ್ಮದಲ್ಲಿ ಭಕ್ತ, ಭಕ್ತನ ಆತ್ಮದಲ್ಲಿ ಅಯ್ಯಪ್ಪ. ಅದರಿಂದ ಯಾರು ವ್ರತಾಚರಣೆ ಮಾಡ್ತಾರೆ, ಯಾಕೆ ಏನು ವ್ರತಾಚರಣೆ ಅಂದ್ರೆ, ಈ ವ್ರತಾಚರಣೆಯಲ್ಲಿ ಒಂದೇ ಒಂದು ಸಣ್ಣದಾಗಿ ಹೇಳ್ತೀನಿ. ವ್ರತಾಚರಣೆ ಅಂದ್ರೆ ಏನು? ನಾವು ವರ್ಷ ಪೂರ್ತಿ ಬೇರೆ ಬೇರೆ ಕಾರ್ಯದಲ್ಲಿ ಬೇರೆ ಬೇರೆ ಇದನ್ನ ಇರ್ತೀವಿ. ಈ 48 ವ್ರತಾಚರಣೆಯನ್ನ ಮಾಡಿ ಮೊದಲು ನಮ್ಮ ಆತ್ಮವನ್ನ ಶುದ್ಧಿ ಮಾಡ್ಕೊಳ್ತೀವಿ. ಆಮೇಲೆ ನಮ್ಮ ಶಿರ ಏನು ಮೆದುಳು ಅಂತ ಹೇಳ್ತೀವಿ, ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡ್ತೀವಿ, ಅದನ್ನ ಕ್ಲೀನ್ ಮಾಡ್ಕೊಳ್ತೀವಿ. ತದನಂತರ ನಮ್ಮ ಆಹಾರ ಸೇವನೆ ಎಲ್ಲ ಚೇಂಜ್ ಆಗ್ತದೆ. ನಮ್ಮ ಏನ್ ಹೇಳ್ತಾರೆ ಜಠರ, ಹೊಟ್ಟೆ ಏನಿದೆ ಅದೆಲ್ಲ ಕ್ಲೀನ್ ಆಗ್ತದೆ. ಹಾಗೆ ನಮ್ಮ ಕೈಗಳು, ಯಾಕಂದ್ರೆ ನಾವು ಈ ಕೈಗಳು ಮಾಡಬಾರ್ದೆಲ್ಲ ಮಾಡ್ತಾ ಇದ್ವಿ ಬೇರೆ ಟೈಮಲ್ಲಿ. ವ್ರತಾಚರಣೆ ಬಂದಾಗ ಅದು ಪೂಜೆ ಕೈಗಳಾಗತ್ತೆ. ದಿನನಿತ್ಯ ದೀಪ ಅಣಿಸೋದು, ಸ್ವಾಮಿಗೆ ಹೂವು ಹಾಕೋದು, ಪ್ರಾರ್ಥನೆ ಮಾಡೋದು, ಅವಾಗ ಕೈ ಶುದ್ಧ ಆಗ್ತದೆ. ಹಾಗೆ ನಾವು ದಿನನಿತ್ಯ ಬೆಳಿಗ್ಗೆ ಸಾಯಂಕಾಲ ಪೂಜೆ ಮಾಡಿ ಹತ್ತಿರ ಇರ್ತಕ್ಕಂಥ ಮಂದಿರಗಳಿಗೆ ಹೋಗ್ತೀವಿ, ನಮ್ಮ ಪಾದ ಶುದ್ಧ ಆಗ್ತದೆ. ಹೀಗೆ ದೇಹದ ಎಲ್ಲವೂ ಶುದ್ಧ ಆಗ್ತದೆ. ಎಲ್ಲವೂ ಶುದ್ಧ ಆಗಿದಾಗ ಭಗವಂತ ಎಲ್ಲಿ ಶುದ್ಧ ಇದೆ ಅಂತ ಹುಡುಕ್ತಾನಂತೆ. ಆ ಹುಡುಕ್ಬೇಕಾದ್ರೆ ಅರೆ ಈ ಭಕ್ತನಲ್ಲಿ ಶುದ್ಧವಾಗಿದ್ದಾನೆ, ಇವನಲ್ಲಿ ನಾನು ಯಾಕೆ ಹೋಗ್ಬಾರ್ದು ಅಂತೇಳಿ ಆ ದೇವರು ಬಂದು ಅವನ ಆತ್ಮದಲ್ಲಿ ಸೇರ್ಕೊಳ್ತಾನಂತೆ. ಯಾವಾಗ ಆತ್ಮದಲ್ಲಿ ದೇವರು ಸೇರ್ಕೊಳ್ತಾನೆ, ಆಗ ಅವನು ಸಾಕ್ಷಾತ್ ಅಯ್ಯಪ್ಪ ಆಗ್ತಾನೆ. ಅವನು ಅಯ್ಯಪ್ಪ ಮಾತಾಡೋದಿಲ್ಲ, ಆದ್ರೆ ಈ ಅಯ್ಯಪ್ಪ ಮಾತಾಡ್ತಾನೆ. ಆ ಮಾತಾಡುವಂತ ಅಯ್ಯಪ್ಪ ಅವನು 4 ಜನಗಳಿಗೆ ಒಳ್ಳೇದಾಗ್ಲಿ ಅಂದ್ರೆ ಅವನ ವಾಣಿ ಅದು ಒಳ್ಳೇದಾಗತ್ತೆ. ಆದ್ದರಿಂದ ನಾವು ಹೇಳೋದು, ಯಾರು ಅಯ್ಯಪ್ಪ ಸ್ವಾಮಿ ಮಾಲಧಾರಿಗಳಾಗಿದ್ದಾರೆ, ವ್ರತಾಚರಣೆ, ಅವರಿಗೆ ತೊಂದರೆ ಕೊಡಬೇಡಿ, ಅವರಿಗೆ ನೋವನ್ನು ಕೊಡಬೇಡಿ. ಯಾಕೆ ನಾವು ನೋವು ಕೊಟ್ಟಾಗ ನಿಮಗೆ ಶಾಪವನ್ನು ಕೊಟ್ಬಿಡ್ತಾನೆ, ಅದು ಶಾಪ ಅಯ್ಯಪ್ಪನ ಶಾಪ ಆಗ್ತದೆ. ಅದರಿಂದ ವ್ರತಾಚರಣೆಗಳನ್ನ ನೋಡಿ ಅವರಿಗೆ ಶ್ರದ್ಧೆಯಿಂದ ನೀವು ಕೈ ಮುಗಿದ್ರೆ ಸಾಕು, ಅವರು ದೂರದಿಂದ ಅವರು ಚೆನ್ನಾಗಪ್ಪ ಅಂತ ಹೇಳಿದ್ರೆ ಚೆನ್ನಾಗಿ ಹೋಗ್ತದೆ. ಇದು ವ್ರತಾಚರಣೆಯ ಪವಿತ್ರವಾದಂತ ಮಹಿಮೆ. ಇದನ್ನ ಭಕ್ತರು ತಿಳ್ಕೋಬೇಕು. ಸ್ವಾಮಿ ಶರಣಮಯ್ಯಪ್ಪ. ನಾವು ಅಲ್ಲಿಂದ ಪ್ರಯಾಣ ಮುಂದುವರಿಸಿದ್ರೆ ಮಧ್ಯೆ ಬರುವಂತದ್ದು ಶಬರಿ ಪೀಠ. ಅದ್ರ ಬಗ್ಗೆ ವಿಶೇಷವಾಗಿ ಹೇಳೋದು. ಅದು ಶಬರಿ ಪೀಠ ನಾವೇನ್ ಹೇಳ್ತೀವಿ, ಪಂಪಾ ನದಿಯಿಂದ ಬಂದು ಕನ್ನಿಮೂಲ ಗಣಪತಿಯಿಂದ ಅಲ್ಲಿ ಬಂದ್ರೆ ಅಲ್ಲಿ ಹನುಮಂತ ಇದ್ದಾನೆ, ಆಂಜನೇಯ ಶಬರಿಮಲೆ ಕಡೆ ತಿರುಗಿ ಕೈ ಮುಗಿದು ನಿಂತಿದ್ದಾನೆ. ಅಲ್ಲಿ ಪಾರ್ವತಿ ಮಾತೆ ಇದ್ದಾಳೆ, ಅಲ್ಲಿ ಶ್ರೀರಾಮರಿದ್ದಾರೆ, ಹೀಗೆ ಇದ್ದಾರೆ. ಅಲ್ಲಿಂದ ಬಂದಾಗ ನಾವು ನೀಲಿಮಲೆ ಅಂತ ಹೇಳ್ತೀವಿ. ನೀಲಿಮಲೆ ಇಂದ ಮುಂದೆ ಹೋಗಿ ಅಪ್ಪಾಚಿ ಮೇಡು ಅಂತೀವಿ, ಇಪ್ಪಾಚಿ ಮೇಡು ಅಂತೀವಿ. ತದನಂತರ ಬರುತ್ತೆ ಶಬರಿ ಪೀಠಂ. ಶಬರಿ ಪೀಠಮಲ್ಲಿ ಶಬರಿ ಅಲ್ಲಿ ಕಾಯ್ತಾ ಇದ್ಲು, ಅಲ್ಲಿ ಶಬರಿ ಇದ್ಲು. ಅವಾಗ ಅಯ್ಯಪ್ಪ ಅಲ್ಲಿ ಆ ಕಾರಣದಲ್ಲಿ ಬರ್ಬೇಕಾದ್ರೆ ಆ ಶಬರಿಗೆ ಮೋಕ್ಷ ಕೊಟ್ಟಂತವನು ಅನ್ನೋದು ನಮ್ಮ ಒಂದು ಪ್ರತೀತಿ. ಆದ್ರೆ ಇದಕ್ಕೆ ಯಾವುದೇ ಹೋದಂತ ದಾಖಲೆ ಇಲ್ಲ ಅಲ್ಲಿ. ಓಕೆ, ಆದ್ರೆ ನಮ್ಮ ನಂಬಿಕೆ ಇದೆ. ಶಬರಿಗೆ ಮೋಕ್ಷ ಕೊಟ್ಟಂತ ಜಾಗ ಶಬರಿ ಪೀಠಂ ಅಂತ ಹೇಳ್ತೀವಿ. ಅಲ್ಲಿ ಆ ಆಚರಣೆಗೆ ನಾವು ಅಲ್ಲಿ ಹೋಗಿ ಆ ಅಯ್ಯಪ್ಪನ ಇದು ಮಾಡಿ ಅಲ್ಲಿ ಪಟಾಕಿ ಹೊಡಿತಾರೆ. ಅದು ನಮಗೆ ಅರ್ಕೆ ಅಂತ ಹೇಳ್ತೀವಿ ನಾವು. ಅಲ್ಲಿ ಹೋಗಿ 5 ರೂಪಾಯಿ ಕೊಡು, ಒಂದು 10 ರೂಪಾಯಿ, 100 ರೂಪಾಯಿ ಕೊಟ್ಟು ಆ ಅಯ್ಯಪ್ಪನ ಹೆಸರಿನಲ್ಲಿ ಒಂದು ಪಟಾಕಿ ಹೊಡೆಯೋದು. ಅದಕ್ಕೆ ಒಂದು ಶಬರಿ ಪೀಠಂ ಅಂತ ಹೇಳ್ತಾರೆ. ಅದೇ ತರ ಈಗ 18 ಮೆಟ್ಲು ಅದೊಂದು ಎಷ್ಟೋ ಜನರ ಇಲ್ಲ. ಅದಾದ್ಮೇಲೆ ನಿಮ್ಗೆ ಇದು ಶರಣ್ಗುತ್ತಿ ಕೂಡ ಅಲ್ಲಿ ವಿಶೇಷವಾಗಿರುವಂತದ್ದು. ಎಲ್ರು ಕೂಡ ಹೋಗಿ ಚುಚ್ಚುವಂಥದ್ದು, ಬಾಣವನ್ನ ಚುಚ್ಚುವಂಥದ್ದು. ಅದ್ರ ಬಗ್ಗೆ ಹೇಳೋದಿದ್ರೆ ಈಗ ಶರಂಗುತ್ತಿ ಅಂತ ಹೇಳ್ತೀವಿ. ಶರ ಅಂದ್ರೆ ಬಿಲ್ಲು, ಒಂದು ಬಾಣ. ನಾವು ಎರಿಮಲೆಯಲ್ಲಿ ಪೇಟೆ ತುಳಿಬೇಕಾದ್ರೆ
ಒಂದು ಸ್ನೇಹ ಬಾಂಧವ್ಯ ಅಂತ ಅಲ್ಲಿ ಮಾಡಿಕೊಂಡು ಯಾರು ಮೊದಲನೇ ಸಾರಿ ಯಾತ್ರೆ ಮಾಡ್ತಾರೆ ಅವರು ಎರಿಮನೆಯಿಂದ ಬಣ್ಣ ಹಾಕೊಂಡು ಪೇಟೆ ತುಳಿದು ಅಲ್ಲಿಂದ ಬರ್ಬೇಕಾದ್ರೆ ಒಂದು ಬಾಣವನ್ನ ತಗೊಂಡು ಬರ್ತಾರೆ. ಆ ತಗೊಂಡು ಬಂದು ಈ ಶರಂಗುತ್ತಿನಲ್ಲಿ ಅಲ್ಲಿ ಗುರುತಾಗಿ ಅಲ್ಲನ್ನ ಹಿಡಿತಾರೆ. ಅದಕ್ಕೊಂದು ಚಿಕ್ಕದಾಗಿ ಒಂದು ಕಥೆ ಇದೆ. ಏನು, ಶಬರಿಮಲೆ ನಿತ್ಯ ಬ್ರಹ್ಮಚಾರ ಆಗಿರ್ತಾನೆ. ಮಹಿಷಿಗೆ ಮೋಕ್ಷ ಕೊಡ್ಬೇಕಾದ್ರೆ ಮಹಿಷಿ ಅವಳು ರಾಕ್ಷಸ ಆಗಿರ್ತಾಳೆ. ಅಯ್ಯಪ್ಪನ ಇದರಿಂದ ಅವಳಿಗೆ ಮೋಕ್ಷ ಸಿಕ್ಕಿ ಅವಳು ನಿಜ ರೂಪ ತಾಳ್ತಾಳೆ. ಆ ನಿಜ ರೂಪ ತಾಳ್ಬೇಕಾದ್ರೆ ಅವಳು ಹೇಳಿರ್ತಾಳೆ, ನನಗೆ ಯಾರು ನಿಜ ರೂಪವನ್ನ ಕೊಡ್ತಾರೆ, ಅಯ್ಯಪ್ಪ ಕೊಟ್ಟಿದ್ದಾನೆ, ನಾನು ಅವನ್ನೇ ಮದುವೆ ಆಗ್ಬೇಕು ಅಂತ ಒಂದು ಕಥೆನಲ್ಲಿ ಹೇಳುತ್ತೆ. ಆಗ ಇಲ್ಲ ನಾನು ಬಂದಿರೋ ಉದ್ದೇಶ ಬೇರೆ, ನಾನು ಮದುವೆಗಾಗೋಲ್ಲ. ಹಾಗೇನಾದ್ರೂ ಮದುವೆ ಆಗ್ಬೇಕು ಅಂದ್ರೆ ಈ ಶಬರಿಮಲೆಗೆ ಯಾರು ಮೊದಲನೇ ಸಾರಿ ಕನ್ನಿಸ್ವಾಮಿಯಾಗಿ ಬರುವುದನ್ನ ನಿಲ್ಲಿಸ್ತಾರೋ ಅಂದು ನಿನ್ನ ಮದುವೆ ಆಗ್ತೀನಿ ಅಂತೇಳಿ ಅವತ್ತೊಂದು ಅದು ಚಿಕ್ಕದಾಗ ಒಂದು ಕತೆ ಹೇಳಿದ್ದಾರೆ. ಆ ಪ್ರಕಾರವಾಗಿ ಆ ಗುರುತಿಗೋಸ್ಕರವಾಗಿ ಅಲ್ಲಿ ಶರಂಗುತ್ತಿ ಅಂತೇಳಿ ಮೊದಲನೇ ಸಾರಿ ಹೋಗುವಂತ ಅಯ್ಯಪ್ಪ ಸ್ವಾಮಿಗಳು ಯಾರೇ ಇರ್ಬೋದು ಅಲ್ಲಿ ಆ ಬಾಣವನ್ನ ಚುಚ್ಚಿ ಅಲ್ಲಿ ತದನಂತರ ಅವರು ಶಬರಿಮಲೆಗೆ ಸನ್ನಿಧಾನಕ್ಕೆ ಹೋಗ್ತಾರೆ. 18 ಮೆಟ್ಲು ಇವತ್ತಿಗೂ ಕೂಡ ತುಂಬಾ ಜನರ ಕನಸು. ಇಷ್ಟು ಯಾತ್ರೆ ಆಗಮಲ್ಲ 18 ಮೆಟ್ಲು ಹತ್ತಿದ ತಕ್ಷಣ ಅಯ್ಯಪ್ಪನ್ ನೋಡುವಂತ ಒಂದು ಸೌಭಾಗ್ಯಕ್ಕೆ 18 ಮೆಟ್ಲು ಅದು ಏನ್ ಹೇಳುತ್ತೆ ಗುರು? 18 ಮೆಟ್ಟಲುಗಳು. 18 ಮೆಟ್ಟಲು ಅಂದ್ರೆ ಪ್ರಪಂಚದಲ್ಲಿ ವಿಶ್ವದಲ್ಲಿ ಯಾವುದಾದ್ರೂ ಒಂದು ಮಂದಿರಕ್ಕೆ 18 ಮೆಟ್ಟಲಿರುವ ಮಂದಿರ ಯಾವುದಾದ್ರೂ ಇದೆ ಅಂದ್ರೆ ಅದು ಶಬರಿಮಲೆ. ಯಾಕೆ 18 ಮೆಟ್ಟಲು ಬಂತು? 18 ತತ್ವಗುಳ್ಳವಂತ 18 ಮೆಟ್ಟಲು, 9 × 2 18. ಹಾಗೆ 18 ನಮ್ಮ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ 18 ಅಧ್ಯಾಯಗಳು ಉಳ್ಳತಕ್ಕಂಥ 18 ತತ್ವಗಳುಳ್ಳ 18 ಪವಿತ್ರವಾದ 18 ಮತ್ತೆ ಅದರಲ್ಲಿ 18 ದೇವತೆಗಳು ನೆಲೆಸಿರ್ತಕ್ಕಂತಹ 18 ಮೆಟ್ಟಲು ನವಗ್ರಹಾದಿ ಹಿಡಿದು ಆ 18 ಮೆಟ್ಟಲು ಎಷ್ಟು ಪವಿತ್ರ ಅಂದ್ರೆ ಯಾರು ವ್ರತ ಆಚರಣೆ ಇಲ್ಲದೆ 18 ಮೆಟ್ಟಲು ಏರುವಂತಿಲ್ಲ. ವ್ರತಾಚರಣೆ ಮಾಡಿ ಇರುಮಡಿಯನ್ನು ಒತ್ತು 18 ಮೆಟ್ಟಲು ಏರಬೇಕು. ಇದು 18 ಮೆಟ್ಟಲು ಪವಿತ್ರತೆ. ಈ 18 ಮೆಟ್ಟಲು ನೀವು ಅಯ್ಯಪ್ಪನ ನೋಡ್ತಿರೋ ಬಿಡ್ತಿರೋ ಅದು ಒಂದು ಕಡೆ ಆದ್ರೆ ನೀವು 18 ಮೆಟ್ಟಲು ದರ್ಶನ ಪಡೆದಿದ್ದರೆ ಸಾಕು, ಅಯ್ಯಪ್ಪನ ದರ್ಶನ ಪಡೆದಂತಾಗತ್ತೆ. ಅಷ್ಟು ಅದಕ್ಕೆ ಇರ್ತಕ್ಕಂಥ ಮಹತ್ವ ಅದು. ನಾವು ಹಿಂದೆ 73, 74 ಶಬರಿಮಲೆಗೆ ಹೋಗ್ಬೇಕಾದ್ರೆ ಅದಕ್ಕೆ ಕವಚ ಇರಲಿಲ್ಲ, ಪಂಚಲೋಹ ಕವಚ ಇರಲಿಲ್ಲ. ಅವಾಗ ಕಲ್ದೆ ಇತ್ತು, ಎಲ್ಲ ಸ್ವಲ್ಪ ಮುಕ್ಕಾಗಿತ್ತು. ಒಂದನೇ ವರ್ಷಕ್ಕೆ ಹೋಗೋರು 1ನೇ ಮೆಟ್ಲು ತೆಂಗಿನಕಾಯಿ, 2ನೇ ಮೆಟ್ಲು ನಾವು ತೆಂಗಿನಕಾಯಿನ ಔಚ್ಕೊಂಡು ಹೋಗಿ 4 ಅಂತೇಳಿ ಹೊಡಿದಾಯ್ತು. ಆಮೇಲೆ ಏನಾಯ್ತು, ಅದು ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಈಗ ತೆಂಗಿನಕಾಯಿನ ಪಕ್ಕದಲ್ಲಿ ಹೊಡೆದು ಅದಕ್ಕೆ ಈಗ ಇದೆ ಮಹತ್ವವಾದಂತ ಅದಕ್ಕೆ ಒಂದು ಪವಿತ್ರತೆ ಇರೋದ್ರಿಂದ 18 ಮೆಟ್ಟಲು ತುಂಬಾ ಪವಿತ್ರತೆ ಇರ್ತಕ್ಕಂಥ ಮೆಟ್ಟಲು. ಆ ಮೆಟ್ಟಲನ್ನ ಒಂದು ಸಾರಿ ದರ್ಶನ ಮಾಡಿದರೆ ಸಾಕು, 18 ವರ್ಷಗಳ ನಿಮ್ಮ ಪಾಪ ತೀರುವಂತಹ ಒಂದು ಪವಿತ್ರವಾದ ಮೆಟ್ಟಲು. ಅದಕ್ಕೆ ನಮ್ಮ ಒಬ್ರು ಸ್ನೇಹಿತರು ಹೇಳ್ತಿದ್ರು 18 ಮೆಟ್ಲು ಹತ್ತಿದ ತಕ್ಷಣ ತತ್ವಮಸಿ ಅಂತ ಕಾಣಿಸುತ್ತೆ. ಇದಕ್ಕಷ್ಟು ಪ್ರಯಾಣ ಇರುವಂತದ್ದು. ಮತ್ತೆ ಆ ಇಡೀ ಸನ್ನಿಧಾನದ ರಕ್ಷಣೆ ಹೊತ್ತಿರುವಂತ ಕರುಪಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈಗ ಅದಕ್ಕೆ 1-2 ಕಡೆ ನಾನು ಕೇಳ್ಪಟ್ಟಿರುವಂತದ್ದು, ಮನೆಯಿಂದ ಹೊರಟಿದ ತಕ್ಷಣ ನಿಮ್ಮನೆ ರಕ್ಷಣೆನೂ ಕರುಪಸ್ವಾಮಿನೇ ಮಾಡ್ತಾನೆ, ಇದರಲ್ಲಿ ಸನ್ನಿಧಾನದವರೆಗೂ ಜವಾಬ್ದಾರಿ ಹೊತ್ತಿರುವಂತದ್ದು ಕರುಪಸ್ವಾಮಿನೇ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಹೇಳೋದ್ರಿ. ಈ ಕರುಪಸ್ವಾಮಿ ಅಂತಂದ್ರೆ ಅವನು ಕಾಡಿನಲ್ಲಿ ವಾಸ ಮಾಡುವನು. ಈಗ ನಮ್ಮದು ಪದ್ಧತಿ ಶಬರಿಮಲೆ ಅಂತಂದ್ರೆ ಆಗ ಸೀಸನ್, ಈ ಸಂಕ್ರಾಂತಿ ಬಂದ್ರೆ ಆ ಸೀಸನ್ ಅಲ್ಲಿ, ಆಮೇಲೆ ದೇವಸ್ಥಾನ ಬಾಕ್ರೆ ಮತ್ತೆ ಮುಂದಿನ ವರ್ಷಕ್ಕೆ ಬರೋದು. ಆ ಮುಂದಿನ ವರ್ಷ ಬರೋವರೆಗೂ ಆ ದೇವಸ್ಥಾನವನ್ನು ಕಾಪಾಡೋರು ಯಾರು? ಆ ಕಾಪಾಡೋದಕ್ಕೇನೆ ಕರಪಸ್ವಾಮಿನ ಮಾಡ್ತಾ ಇದ್ರು. ಆ ಕರಪಸ್ವಾಮಿನ ಪೂಜೆ ಮಾಡುವಂತ ಅಲ್ಲೊಂದು ಪ್ರತೀತಿ ಇದೆ, ಅಲ್ಲೊಂದು ವಿಧಿವಿಧಾನಗಳಿದೆ. ಅದು ಯಾರು ಮಾಡ್ತಾರೆ? ಅಲ್ಲಿ ಕಾಡಿನಲ್ಲಿ ವಾಸ ಮಾಡುವಂತ ಕಾಡಿನ ಜನ ಈಗಲೂ ಇದ್ದಾರೆ. ಇವತ್ತು ಅಲ್ಲಿ ಕರ್ಪಣ್ಣನ ಪೂಜೆ ಮಾಡುವಂತವ್ರು ಅವರೇ ಮಾಡೋದು. ನಾವು ಶಬರಿಮಲೆ ಎಲ್ಲ ಯಾತ್ರೆ ಇದು ಸೀಸನ್ ಎಲ್ಲ ಮುಗಿದ್ಮೇಲೆ, ಜನವರಿ 18, 19 ಮುಗಿದ್ಮೇಲೆ, ಎಲ್ಲ ಮುಗಿದ್ಮೇಲೆ ಕರ್ಪಣ್ಣ ಸ್ವಾಮಿ ಪೂಜೆ ಅಂತಾನೆ ಒಂದು ಪೂಜೆ ನಡೀತದೆ. ಅವಾಗ ಆ ಪಂದನ ರಾಜನ ವಂಶಸ್ಥರು ಅಲ್ಲಿ ಬರ್ತಾರೆ. ಆ ಕರ್ಪ ಸ್ವಾಮಿ ಪೂಜೆಯಲ್ಲಿ ಭಾಗವಹಿಸಿ ಕರ್ಪಣ್ಣನಿಗೆ ನಮಸ್ಕಾರ ಮಾಡಿ ಅವತ್ತಿನ ದಿನ ಕರ್ಪಣ್ಣನಿಗೆ
ಅಲ್ಲಿನ ಎಲ್ಲವನ್ನ ಅವನಿಗೆ ವಹಿಸ್ಕೊಡ್ತಾರೆ. ಹ್ಮ್ ಹ್ಮ್ ಇದು ನಾವು ಮುಂದೆ ಮತ್ತೆ ಬರುವವರೆಗೂ ನೀನೇ ಇದನ್ನೆಲ್ಲ ಕಾಪಾಡಬೇಕು ಅಂತೇಳಿ ಅದನ್ನ ಕರ್ಪಣ ಆ ಕರ್ಪಣದ್ದು ಒಂದು ವಿಶೇಷ. ಹ್ಮ್ ಹ್ಮ್ ಅವನು ಏನ್ ಹೇಳ್ತಾರೆ, ಕಾಡು ಜನಕ್ಕೆ ಏನ್ ಹೇಳ್ತೀವಿ ಇಂಗ್ಲಿಷ್ನಲ್ಲಿ, ಆ ಆ ಕಾಡು ಜನ ಅದನ್ನ, ಯಾಕಂದ್ರೆ ನಾವು ಸಾಮಾನ್ಯ ಮನುಷ್ಯರು ವ್ರತ ಮಾಡಿ ನಮ್ದು ಯಾತ್ರೆ ಮುಗಿದೋಗ್ತದೆ, ಆದ್ರೆ ಅಲ್ಲಿ ಸದಾ ಕಾಲ ಅಯ್ಯಪ್ಪನ ರಕ್ಷಿಸುವವರು ಆ ಕಾಡು ಜನ ಕರ್ಪಣೆಗೆ ಸಂಬಂಧಪಟ್ಟ. ಅದೇ ರೀತಿ 18 ಮೆಟ್ಲು ಹತ್ತಿದ ತಕ್ಷಣ ಅಯ್ಯಪ್ಪನ ದರ್ಶನಕ್ಕೆ ನಿಂತ್ಕೊಂಡು ನೋಡುವಂಥದ್ದು, ಆ ಒಂದು ಕ್ಷಣದ ಆ ಒಂದು ನಿಮಿಷಗಳು ಕಾಲ ಕೂಡ ನೋಡಕ್ಕಾಗಲ್ಲ ಅಯ್ಯಪ್ಪನ, ಹೇಳದ ಆಗ್ತಿರ್ತಾರೆ. ಆ ಸಮಯದಲ್ಲಿ ಆಗುವಂತ ಭಾವನೆಗಳು ಹೇಗಿರ್ತವೆ? ನಾನು ನನ್ನ ಅನುಭವದಲ್ಲಿ, ನನ್ನ 50 ವರ್ಷ ಅನುಭವದಲ್ಲಿ ನಾನು ಸುಮಾರು 1,00,000 ಜನದ ಮೇಲ್ಪಟ್ಟು ಜನಗಳಿಗೆ ಯಾತ್ರೆ ಮಾಡಿಸಿದ್ದೀನಿ. ಮಾಲಿ ಧಾರಣೆ ಮಾಡಿ ವ್ರತಾಚರಣೆ ಮಾಡಿಸಿ ಹೋಗಿದ್ದೇನೆ. ಆ ಲಕ್ಷಾಂತರ ಜನದಲ್ಲಿ ಎಲ್ಲ ಥರದ್ದು ಜನ ಇದ್ದಾರೆ. ಕೂಲಿ ಕೆಲಸ ಮಾಡೋರು, ಆಟೋ ರಿಕ್ಷಾ ಡ್ರೈವರು, ಪ್ರೈವೇಟ್ ಫಾರ್ಮಲ್ಲಿ ಕೆಲಸ ಮಾಡೋರು, ಪೊಲೀಸ್ ಆಫೀಸರ್ಸು, ಮತ್ತೆ ಅಡ್ವೊಕೇಟ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಹೀಗೆ ಎಲ್ಲ ಥರದ ಜನಗಳನ್ನ ನಾನು ಯಾತ್ರೆ ಮಾಡಿಸಿದ್ದೀನಿ. ಕೆಲವು ಸಾರಿ ಯಾತ್ರೆಯಲ್ಲಿ ಹೋಗ್ತೀವಿ, ಅಲ್ಲಿ ಗಲಾಟೆನಲ್ಲಿ ಸಿಕ್ಕಾಕೊಳ್ತೀವಿ. 4-5 ಅವರು 6 ಅವರು ಇರ್ತಾರೆ ನಮ್ಮ ಜೊತೆಲಿ ಬಂದಿರೋರು. ಅವರು ಯಾವುದೇ ಒಂದು ವಸ್ತು ಮುಟ್ಟಿದ್ರೆ ಅವರು ಸೋಪಾ ಕೈ ತೊಳ್ಕೊಳ್ಳೋರು. ಅಂಥವ್ರೆಲ್ಲ ನಮ್ಮ ಜೊತೆಲಿ ಬಂದ್ಬಿಟ್ಟಿದ್ರು. ಅವರು 4-5 ಗಂಟೆ ಆ ಕ್ಯೂನಲ್ಲಿ ನಿಂತು ನಾನು ಅವ್ರನ್ನ ನೋಡ್ತಾ ಇದ್ದೆ. ಅವ್ರನ್ನ ನೋಡ್ಬೇಕಾದ್ರೆ ಅವ್ರ ಮುಖ, ಅವರ ಇದು ಎಕ್ಸ್ಪ್ರೆಷನ್ ಆಡ್ತಾ ಇದ್ದು. ಆದರೆ ಇಷ್ಟೆಲ್ಲ ನೊಂದುಕೊಂಡು ಕೂಡ ಆ 18 ಮೆಟ್ಟಲ್ಲಿ ಹೇಳಿ ಅಯ್ಯಪ್ಪನ ಆ ದಿವ್ಯ ದರ್ಶನ ನೋಡಿದ ತಕ್ಷಣ ನಾನು ಮತ್ತೆ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದೆ, ಸ್ವಾಮಿ ಏನು ಬರೋ ವರ್ಷ ಬರೋಣ, ಏನಾಯ್ತು ಅಯ್ಯಪ್ಪನ ದರ್ಶನ? ತುಂಬಾ ಅದ್ಭುತ ಆಯ್ತು. ಆ ದರ್ಶನ ಪಡೆದ ತಕ್ಷಣನೇ ಅವನ ಎಲ್ಲ ನೋವುಗಳು, ಅವನು ಬಂದಿರ್ತಕ್ಕಂಥ ಏನು ಕಷ್ಟಪಟ್ಟು ಬಂದಿರ್ತಾನೆ ಎಲ್ಲವನ್ನ ಮರೆತು ಉಲ್ಲಾಸಗೊಂಡೋಗ್ತಾನೆ. ಮತ್ತೆ ಬರೋ ವರ್ಷ ನಾನು ಇನ್ನು ನಮ್ದು ಶಬರಿಮಲೆ ವ್ರತಾಚರಣೆ ಸೀಸನ್ ಸ್ಟಾರ್ಟ್ ಆಗುವಾಗೆ ನನಗೆ ಫೋನ್ಗಳು ಬರ್ತದೆ, ಗುರುಗಳೇ ಯಾವತ್ತು ಶಬರಿಮಲೆ ಯಾತ್ರೆ, ಯಾವತ್ತು ನಾವು ಮಾಲೆ ಹಾಕೋದು? ನೋಡಿ, ಅಷ್ಟು ತೊಂದರೆ ಇದ್ರೂ ಕೂಡ ಅದನ್ನೆಲ್ಲ ಮರೆತು ಅವನ, ಅಂದ್ರೆ ಇಡೀ ಪ್ರಪಂಚದಲ್ಲಿ ಅಯ್ಯಪ್ಪನ ಸ್ವಾಮಿಗಳ ಅಷ್ಟು ಆಕರ್ಷಣೆ ಪಡುವಂಥದ್ದು ಬೇರೆ ಬೇರೆ ಯಾವ ದೇವರು ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅಲ್ಲಿ ನೀವಾಗ್ಲೇ ಹೇಳಿದ್ರಿ ಟನ್ಗಟ್ಲೆ ತುಪ್ಪ ಹಾಕುವಂಥದ್ದು, ಜೊತೆಗೆ ಅಲ್ಲಿ ವಿವಿಧ ಪೂಜೆಗಳು ಕೂಡ ನಿರಂತರವಾಗಿ ನಡೀತಾ ಇರುತ್ತೆ. ಮತ್ತೆ ಪ್ರತಿಯೊಬ್ಬ ಭಕ್ತನ ತಂದಿರುವಂತ ತುಪ್ಪವನ್ನ ಅಲ್ಲಿ ಅಭಿಷೇಕ ಮಾಡ್ತಾರೆ. ಅದಾದ್ಮೇಲೆ ಈ ಪುಷ್ಪಾಭಿಷೇಕ ಈ ತರದ್ದೆಲ್ಲವೂ ಕೂಡ ಮಾಡ್ತಾರೆ. ಅಲ್ಲಿನ ಪೂಜೆಯ ಸಂಬಂಧಪಟ್ಟಂಗೆ ಈಗ ಕೆಲವರು ಅಷ್ಟಾಭಿಷೇಕ ಮಾಡಿಸ್ತಾರೆ, ಅಲ್ಲಿ ಕೆಲವರು ತುಲಾಭಾರ ಮಾಡಿಸ್ತಾರೆ, ಈ ತರ ವಿವಿಧ ಪಡಿ ಪೂಜೆ ಮಾಡಿಸುವಂಥದ್ದು, ಈ ತರದ್ದೆಲ್ಲವೂ ಕೂಡ ಅಲ್ಲಿ ಇದೆ. ಅದ್ರ ಬಗ್ಗೆ ಹೇಳೋದಿದ್ರೆ ಈಗ ಶಬರಿಮಲೆ ಅಂದ್ರೆ ಅದು ಕೇರಳ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಾರೆ. ಕೇರಳ ರಾಜ್ಯದ ಅವರ ಕಟ್ಟುಪಾಡು, ಅವರ ಒಂದು ಪೂಜಾ ವಿಧಾನ ಇವುಗಳಿಂದ ಅದು ನಡ್ಕೊಂಡು ಬರ್ತಾ ಇದೆ. ಅದಕ್ಕೆ ಆದಂತ 15 ರಾಜವಂಶಸ್ಥರಿದ್ದಾರೆ, ಮತ್ತೆ ಅಲ್ಲಿನ ತಂತ್ರಿಗಳಿದ್ದಾರೆ, ನಂಬೋದ್ರಿಗಳಿದ್ದಾರೆ. ಅದೊಂದು ಅವರೊಂದು ಪೂಜಾ ಪದ್ಧತಿಯನ್ನ ಮಾಡಿ ಅದನ್ನ ಕಟ್ನಿಟ್ಟಾಗಿ ನಡ್ಸ್ಕೊಂಡು ಇದುವರೆಗೂ ಬರ್ತಾ ಇದ್ದಾರೆ. ಅಲ್ಲಿ ಶಾಸ್ತ್ರ ಕಳಸಾಭಿಷೇಕ ಆಗತ್ತೆ, ಲಕ್ಷಾರ್ಚನೆ ಆಗತ್ತೆ, ಪಡಿಪೂಜೆ ಆಗತ್ತೆ, ಅಷ್ಟಾಭಿಷೇಕ ಆಗತ್ತೆ. ಹಿಂದೆ ನಾವು 30-40 ವರ್ಷದಿಂದ ಹೋಗ್ಬೇಕಾದ್ರೆ ಅಷ್ಟಾಭಿಷೇಕ ನಮ್ಮ ಮನೆಯಿಂದಾನೇ ತಗೊಂಡೋಗಿ ಮಾಡಿಸ್ಕೊಂಡ್ ಬರ್ತಾ ಇದ್ದೋ. ಈಗ ಅಲ್ಲಿ ತುಂಬಾ ಜನ ಜಾಸ್ತಿ ಇರೋದ್ರಿಂದ, ಭಕ್ತಾದಿರು ಜಾಸ್ತಿ ಇರೋದ್ರಿಂದ ಅದನ್ನೆಲ್ಲ ಕಟ್ ಮಾಡಿ ಅವರೇನೆ ಅಷ್ಟಾಭಿಷೇಕ ಅಂತೇಳಿ ಒಂದು ಟಿಕೆಟು ಫಿಕ್ಸ್ ಮಾಡಿದ್ದಾರೆ. ತಗೊಂಡೋಗಿ ಆ ತಟ್ಟೆನಲ್ಲಿ ಇಟ್ಕೊಡ್ತಾರೆ, ನಾವು ಹೋಗಿ ಅಭಿಷೇಕ ಮಾಡಿಸ್ಕೊಂಡ್ ಬರ್ಬೋದು. ಈ ತರವಾಗಿ ಅಲ್ಲಿನ ಕಟ್ಟುಪಾಡುವಾಗಿ ವಿಜೃಂಭಣೆಯಿಂದ ಪುಷ್ಪಾಭಿಷೇಕ ಆಗುತ್ತೆ. ಹಿಂದೆ ಪುಷ್ಪಾಭಿಷೇಕ ನಾವು ನೋಡ್ಬೇಕಾದ್ರೆ ಟನ್ಗಟ್ಲೆ ಪುಷ್ಪವನ್ನು ಸುರಿದು ಅಭಿಷೇಕ ಮಾಡ್ತಾ ಇದ್ರು. ಈಗ ಅಲ್ಲಿ ಅಷ್ಟು ಸುರಿದು ಪೂಜೆ ಮಾಡೋದಕ್ಕೆ ಅಲ್ಲಿ ಕಾಲ ಅವಕಾಶನೇ ಇಲ್ಲ. ಯಾಕಂದ್ರೆ ಭಕ್ತರು ಲಕ್ಷ ಕೋಟಿ ಭಕ್ತರು ಬರ್ತಾ ಇದ್ದಾರೆ. ಅದರಿಂದ ಪೂಜಾ ವಿಧಾನಗಳು ಏನು ಕಡಿಮೆ ಆಗಿಲ್ಲ, ಅದ್ರ ಪಾಡಿಗೆ ನಡ್ಕೊಂಡ್ ಬರ್ತಾ ಇದೆ. ಒತ್ತಡ ಇರೋದ್ರಿಂದ ಅದಕ್ಕೆ ಸಮಯಾವಕಾಶವನ್ನ ಕಡಿಮೆ ಮಾಡಿ ಬೇರೆ ಕಡಿಮೆ ಮಾಡಿಕೊಟ್ಟಿದ್ದಾರೆ. ಈಗ ನಾವು ಪಡಿಪೂಜೆ ಮಾಡ್ಬೇಕು ಅಂತ ಯಾರು ಹೇಳಿದ್ರೆ 1940ನೇ ವರ್ಷದವರೆಗೂ ಪಡಿಪೂಜೆ ಇಲ್ಲ, ಎಲ್ಲ ಬುಕ್ ಆಗೋಗಿದೆ. ಲಕ್ಷಾರ್ಚನೆ ಬುಕ್ ಆಗಿದೆ, ಬೇರೆ ಬೇರೆ ವಿಧಿ ಇದೆ, ಎಲ್ಲ ಬುಕ್ ಆಗಿದೆ. ಯಾಕೆಂದ್ರೆ ಅವನಿಗೆ ಅಪಾರವಾದಂತ ಭಕ್ತರು ಈಗಿದೆ. ಅದರಿಂದ ವಿಧಿ ವಿಚಾರಗಳು ಏನ್ ನಡೀತಾ ಇದೆ ಅದು ಸಂಪ್ರದಾಯವಾಗಿ ನಡ್ಕೊಂಡ್ ಬರ್ತಾ ಇದೆ. 2040 ಹೌದು. ಈಗ ಪಡಿ ಪೂಜೆ ಇದೆಲ್ಲವೂ ಕೂಡ ಎಲ್ಲ ಬುಕ್ ಆಗೋಗಿದೆ. ಈಗ ಮಾಡಿಸ್ಲೇಬೇಕು ಅಂದವ್ರಿಗೆ ಗುರುಗಳೇ, ಮಾಡಿಸಬೇಕು ಅಂದ್ರೆ ಯಾರಾದ್ರು ಕ್ಯಾನ್ಸಲ್ ಆಗಿದ್ರೆ, ಯಾರಾದ್ರು ಕಾರಣಾಂತರ ಬರಲಿಲ್ಲ ಅಂದ್ರೆ ಆ ಡೇಟ್ ಇರ್ತದೆ, ಆ ಡೇಟ್ ಅಲ್ಲಿ ಮಾಡ್ತಾರೆ. ಈಗ
ಪ್ರತಿ ತಿಂಗಳು ದೇವಸ್ಥಾನ ತೆಗಿತಾರೆ. ಹ್ಮ್. ಪ್ರತಿ ತಿಂಗಳು 16, 14 ಹೀಗೆ 6 ದಿನ, 7 ದಿನ, 8 ದಿನಗಳ ಕಾಲ ಆ ತೆಗ್ದಿರ್ತಾರೆ. ನಕ್ಷತ್ರಗಳಲ್ಲಿ ಅಲ್ಲಿ ನಿರಂತರವಾಗಿ ಪಡಿಪೂಜೆ ನಡೀತಾ ಇರ್ತದೆ. ಹ್ಮ್, ಹ್ಮ್, ಅಲ್ಲಿ ಯಾವಾಗಾದ್ರೂ ಅವಕಾಶ ಸಿಕ್ಕಿದಾಗ ಹ್ಮ್. ಬೇರೆಯವರು ಅದನ್ನ ನೋಡ್ಕೊಂಡಿದ್ದು ದೇವಸ್ಥಾನ ಬೋರ್ಡ್ಗೆ ಅವರು ಸಂಪರ್ಕದಲ್ಲಿದ್ರೆ ಹ್ಮ್. ಅವ್ರಿಗೆ ಸಿಗುತ್ತೆ, ಏನ್ ತೊಂದರೆ ಇಲ್ಲ. ಹ್ಮ್, ಹ್ಮ್, ಹ್ಮ್. ಅಲ್ಲಿ ಈ 3 ವರ್ಷ ಆದಂತ ಇವ್ರಿಗೆ ಈ ಗಂಟೆ ಕಟ್ಟಿರ್ತಾರೆ ಮಾಲೆ ಹಾಕ್ದಾಗ. ಅದನ್ನ ಅಲ್ಲಿ ಒಂದ್ ಕಡೆ ಅಯ್ಯಪ್ಪನ ದೇವಸ್ಥಾನದ ಹಿಂಭಾಗದಲ್ಲಿ ಕಟ್ತಾರೆ. ಕಟ್ತಾರೆ. ಅದನ್ನ ಕಿತ್ಕೊಂಡು ಹೋಗೋದೇ ದೊಡ್ಡ ಒಂಥರ ನಮ್ಮ ಬಗ್ಗೆ ಏನ್ ಹೇಳ್ತಾರೆ? ಈಗ ನಮ್ಮ ಹಿಂದೂ ಧರ್ಮದ ಆಚರಣೆಗಳಲ್ಲಿ ಸುಮಾರು ಆಚರಣೆಗಳಿದಾವೆ. ಅದನ್ನ ಆ ಆಚರಣೆಗಳನ್ನ ವರ್ಣಿಸಕ್ ಹೋದ್ರೆ ಅಥವಾ ಹೇಳಕ್ ಹೋದ್ರೆ ನಮ್ಮಲ್ಲಿ ಪುಸ್ತಕಗಳು ಸಾಲೋದಿಲ್ಲ. ಯಾಕಂದ್ರೆ ಒಂದೊಂದು ದೇವಸ್ಥಾನ ಒಂದೊಂದು ಆಚರಣೆ ಇದೆ. ಒಂದ್ ಕಡೆ ತೆಂಗಿನಕಾಯಿ ಕಟ್ತಾರೆ, ಒಂದ್ ಕಡೆ ಮಣಿ ಕಟ್ತಾರೆ, ಒಂದ್ ಕಡೆ ತೊಟ್ಲು ಕಟ್ತಾರೆ, ಎಲ್ಲೋ ಇದೆ. ಹಾಗೆ ನಮ್ಮ ಅಯ್ಯಪ್ಪ ಸ್ವಾಮಿನಲ್ಲಿ 3ನೇ ವರ್ಷ ಯಾತ್ರೆ ಮಾಡ್ಬೇಕಾದ್ರೆ ಒಂದು ಮಣಿ, ಯಾಕಂದ್ರೆ ಅಯ್ಯಪ್ಪ ಹರಿಹರ ಪುತ್ರ ರಾಜಶೇಖರನ್ಗೆ ದೊರಕಬೇಕಾದಾಗ ಅವನ ಕಂಠದಲ್ಲಿ ಮಣಿ ಇತ್ತು. ಮಣಿ ಅಂದ್ರೆ ಆ ಭಾಷೆನಲ್ಲಿ, ನಮ್ಮ ಭಾಷೆನಲ್ಲಿ ಗಂಟೆ ಅಂತೀವಿ, ಅವ್ರ ಭಾಷೆಯಲ್ಲಿ ಮಣಿ ಅಂತಾರೆ. ಗಂಟೆಗೆ ಮಣಿ ಅಂತಾರೆ. ಅದಕ್ಕೆ ಅವನಿಗೆ ಮಣಿಕಂಠ ಅಂತ ಹೆಸರು. ಕತ್ನಲ್ಲಿ ಮಣಿ ಇರ್ತದೆ, ಅವನು ಬರ್ಬೇಕಾದ್ರೆ ಮಣಿ ಇರುತ್ತೆ. ಆದ್ರಿಂದ ಆ ಮಣಿಕಂಠ, ಆ ಮಣಿ, ಆ ಗಂಟೆನ ಯಾರು ಅಲ್ಲಿ ಗುರುತಾಗಿ ತಗೊಂಡೋಗ್ತಾರೆ. 3ನೇ ವರ್ಷ ಮಣಿ ಅಂತೇಳಿ ಗುರುತಾಗಿ ಹೋಗಿ ಆ ದೇವಸ್ಥಾನದಲ್ಲಿ ಕಟ್ತಾರೆ. ಆ ಮಣಿಯನ್ನ ತಗೊಂಡೋಗಿ ನಮ್ಮನೇಲಿ ಪೂಜೆ ಇಟ್ರೆ, ನಮ್ಮನೇಲಿ ಯಾರಿಗೆ ಮಕ್ಕಳಾಗೋದಿರಲ್ಲ ಹಾಗೆ ಒಂದು ಪ್ರತೀತಿ ಮಾಡ್ಕೊಂಡಿದ್ದಾರೆ. ಅದು ನಂಬಿಕೆ ಮೇಲೆ ಹೋಗುತ್ತೆ. ಅದು ನಂಬಿಕೆ ಮೇಲೆ ಹೋಗುತ್ತೆ. ನಾವು ನಮ್ಮಲ್ಲಿ ಹಿಂದೂಗಳನ್ನೇನಿದೆ, ನಂಬಿಕೆನೆ ನಮ್ಗೆ ಎಲ್ಲ, ನಮ್ಮ ಸರ್ವಸ್ವೇ ನಂಬಿಕೆ. ಎಸ್. ಅಲ್ಲಿಂದ ಮುಂದೆ ಅಯ್ಯಪ್ಪನ ಒಂದು ಪೀಠವು ಕೂಡ ನಾವು ಮಣಿಮಂಟಪ ಕೇಳ್ಬೋದು, ಅಥವಾ ಅಲ್ಲಿ ನಿಂತ್ಕೊಂಡು ಅಯ್ಯಪ್ಪ ನನಗೆ ಈ ಜಾಗದಲ್ಲಿ ಕಟ್ಟು ಮಂದಿರ ಅಂತ ಹೇಳಿ ಅವರ ತಂದೆಗೆ ಹೇಳದಂತ ಒಂದು ಪ್ರಸಂಗ. ಆ ಪೀಠದ ಬಗ್ಗೆ ಅಲ್ಲಿ ವಿಭೂತಿಯನ್ನ ಹಾಕಿರ್ತಾರೆ ತುಂಬಾ ಜನ. ಅದ್ರ ಬಗ್ಗೆ ಮತ್ತೆ ಮಾಳಗತ್ತಿಪುರಮ್ಮ ಅವ್ರ ಬಗ್ಗೆ ಹೇಳೋದಿದ್ರಿ. ಈಗ ಮಣಿಮಂಟಪ, ಮಣಿಮಂಟಪ ಅಂದ್ರೆ ಯಾವಾಗ ಅಯ್ಯಪ್ಪ ಸ್ವಾಮಿಗಳು ತನ್ನ ಕರ್ತವ್ಯವನ್ನು ಮುಗಿಸಿ ತಾಯಿಗೆ ಅವರು ಹುಲಿ ಹಾಲನ್ನ ತಂದು, ಹರಿಹರ ಬ್ರಹ್ಮಾದಿಗಳು, ಇದು ಬ್ರಹ್ಮಾದಿ ಇಂದ್ರಾದಿ ದೇವಾದಿಗಳು ಅವರಿಗೆ ವಾಹನವಾಗಿ ಬಂದು, ತಾಯಿ ನನಗೆ ತಲೆನೋವಿಗೆ ಹಾಲ್ಬೇಕು ಅಂತ ಹೇಳಿದಾಗ ಅವನು ಸಿಂಹ ಏರಿ ಬರ್ತಾನೆ. ಆಗ ತಾಯಿ ಕಣ್ಣು ಇದು ಆನಂದ ಭಾಷಣ ಹರಿಸಿ, ಮಣಿಕಂಠ ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅವರಿಗೆ ಆ ಮಹಿಷಿಗೆ ಅದು ಹೋಗ್ಬೇಕಾದ್ರೆ ಕಾರಣ, ಆ ಮಹಿಷಿಗೆ ಮೋಕ್ಷ ಕೊಡುವಂಥದ್ದು ಒಂದಿರ್ತದೆ, ಮಹಿಷ ಸಂಹಾರ. ಅದೆಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಯ್ಯಪ್ಪ ಹೇಳ್ತಾರೆ, ನಾನು ಬಂದಿದ್ದು ಕರ್ತವ್ಯ ಎಲ್ಲ ಆಯ್ತು, ಇನ್ನು ನಾನು ಬೇರೆ ಕೆಲಸಕ್ಕೆ ಹೋಗ್ಬೇಕಾಗಿದೆ, ನಾನು ಬೇರೆ ಕರ್ತವ್ಯ ಇದೆ ಅಂತೇಳಿ ರಾಜಶೇಖರ್ ಅಂತ ಮಾತಾಡ್ಬೇಕಾದ್ರೆ ರಾಜಶೇಖರ್ ಕೇಳ್ಕೊಳ್ತಾರೆ, ನೀವು ಹೋಗ್ಬಿಟ್ರೆ ಹಾಗೆ ಬೇಡ, ಹಾಗೆ ಹೀಗೆ. ಇಲ್ಲ ನಾನು ಹೋಗ್ಲೇಬೇಕು ಅಂತೇಳಿ. ಅವಾಗ ನಿನ್ನ ಎಲ್ಲಿ ನೋಡೋದು ಅಂತ ಕೇಳಿದಾಗ ಅವರು ತಾವು ನಿಂತಿರೋ ಜಾಗದಿಂದ ಒಂದು ಬಿಲ್ಲನ್ನ ಬಿಡ್ತಾರೆ. ಆ ಬಿಲ್ಲು ಹೋಗಿ ಆ ಮಣಿಮಂಟಪ ಎನ್ನುವ ಜಾಗದಲ್ಲಿ ಇರ್ತದೆ. ಆ ಅಯ್ಯಪ್ಪ ಹೋಗಿ ಅಲ್ಲಿ ಅದೃಶ್ಯನಾಗ್ತಾನೆ. ಅದೃಶ್ಯನಾಗಿದ್ದಾನೆ, ಐಕ್ಯನಾಗಿರ್ತಕ್ಕಂಥ ಜಾಗ ಅಂತೇಳಿ ಅದು ಹೇಳ್ತಾರೆ. ಅದರಿಂದ ಅಲ್ಲಿ ಯಾರೇ ಹೋಗಿ 2 ನಿಮಿಷ, 10 ನಿಮಿಷ, 1 ಗಂಟೆ ಕಾಲ ಕಣ್ಣು ಮುಚ್ಚಿ ಧ್ಯಾನ ಮಾಡಿದ್ದೆ ಆದ್ರೆ ಸಾಕ್ಷಾತ್ ಅಯ್ಯಪ್ಪನ ದರ್ಶನ ಆಗುತ್ತೆ. ಅವನ ಜೀವನದಲ್ಲಿ ಇರುವಂತ ಎಲ್ಲ ಕಷ್ಟಗಳಾಗ್ಬೋದು, ದುಃಖ ಆಗ್ಬೋದು, ಎಲ್ಲವನ್ನ ಕಳೆಯುವಂತದ್ದು ಯಾವ್ದು ಇದ್ದರೆ ಅಂದ್ರೆ ಅದು ಮಣಿಮಂಟಪ. ಅಲ್ಲಿ ಮಾಳಗಿಪುರ ತಮ್ಮ ಅಲ್ಲಿ ಕೈನ ತಿರುಗಿಸಿ ಬಿಡ್ತಾರೆ, ತಿರುಗಿಸಿ ಬಿಡುವಂಥದ್ದು, ಇದೆಲ್ಲವೂ ಕೂಡ ನೋಡ್ತೀವಿ. ಅರ್ಶನ ಅಲ್ಲಿ ಹೆಚ್ಚು ಉಪಯೋಗಿಸುವಂಥದ್ದು ಬಗ್ಗೆ. ಅದು ಮಾಲಿಂಗಪುರ ತಮ್ಮ ಮಂಜುಮಾತಾ ಅಂತ ಹೇಳ್ತಾರೆ. ಅದು ಮಧುರ ಮೀನಾಕ್ಷಿ ಅಂತಾನು ಇನ್ನೊಂದು ಇದರಲ್ಲಿ ಮಧುರ ಮೀನಾಕ್ಷಿ ಅಂತಾರೆ. ಅಯ್ಯಪ್ಪ ಸ್ವಾಮಿಯ ಏನು ಪಂದಲ ರಾಜರಿರ್ತಾರೆ, ಅವರ ಮನೆ ದೇವರು ಮಧುರ ಮೀನಾಕ್ಷಿ. ಆ ಮಧುರ ಮೀನಾಕ್ಷಿ ಇದ್ರವಾಗಿ ಮಂಜುಮಾತಾ ಅಂತೇಳಿ ಅಲ್ಲಿ ಆ ಮಾತೆಯನ್ನ ಇಟ್ಕೊಳ್ತಾರೆ. ಅಲ್ಲಿ ಇಟ್ಟು ಮಾತೆ ಮಾಡಿ ಅಲ್ಲೊಂದು ಹರಕೆ ತೆಂಗಿನಕಾಯನ್ನು ಉರುಳಿಸಿ ಬಿಡೋದು, ಮನಸ್ಸಲ್ಲಿ ಯಾವ್ದಾದ್ರು ಪ್ರಾರ್ಥನೆ ಇದ್ರೆ ಪ್ರಾರ್ಥನೆಯನ್ನ ಮಾಡಿಕೊಂಡು ತೆಂಗಿನಕಾಯಿ ಉಳಿಸಿ ಬಿಡುವಂತ ಒಂದು ಪದ್ಧತಿ. ಹಾಗೆ ನಾವು ಶಬರಿಮಲೆಗೆ ಹೋಗೋರು ಒಂದು ಬ್ಲೌಸ್ ಪೀಸು, ಅರ್ಶನದ ಕೊಂಬು, ಅರ್ಶಿನ ಕುಂಕುಮ, ಬಳೆ ಇದನ್ನೆಲ್ಲ ತಗೊಂಡೋಗ್ತೀವಿ. ಅದನ್ನು ತಗೊಂಡೋಗಿ ದೇವಿಗೆ ಸಮರ್ಪಣೆ ಮಾಡಿ ಬರುವಂತ ಒಂದು ಸ್ಥಳ ಅದು ಮಾಲಿಂಗಪುರದ ಮಂಜುಮಾತಾ. ಇನ್ನೊಂದು ಈ ನಂಬಿಕೆ ಬಗ್ಗೆ ನನಗೆ ಗೊತ್ತಿಲ್ಲ. ಕೆಲವರು ಈ ತುಪ್ಪದ ಕಾಯಿಯನ್ನ ತಗೊಂಡೋದಾಗ ಅದು
ಗಟ್ಟಿಯಾಗಿರ್ಬೇಕು, ಇಲ್ಲಾಂದ್ರೆ ನೀರಾಗಿದೆ ಅಂದ್ರೆ ನಿನ್ನ ಭಕ್ತಿ ಇಲ್ಲ, ಈ ರೀತಿಯಾದಂತ ಒಂದಷ್ಟು ಅಪನಂಬಿಕೆಗಳು ಕೂಡ ಇದೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಇಲ್ಲ, ಅದೆಲ್ಲ ಸುಳ್ಳು. ಹ್ಮ್. ಗಟ್ಟಿ ನೀರು ಅವೆಲ್ಲ ಸುಳ್ಳು. ಅದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದು. ಯಾಕಂದ್ರೆ ಒಬ್ರು ಇರುಮುಡಿನ ಏರ್ ಕಂಡೀಷನ್ ಅಲ್ಲಿ ಇಟ್ಕೊಂಡು ಹೋಗಿರ್ತಾನೆ, ಹೌದು. ಇನ್ನೊಬ್ಬ ಪಾಪ ಬಿಸಿಲು ನಡೆದೋಗಿರ್ತಾನೆ. ಹ್ಮ್. ಬಿಸಿಲು ನೋಡ್ಬೇಕಾದ್ರೆ ತೆಂಗಿನಕಾಯಿ ಬಿಸಿ ಆಗಿರ್ತದೆ, ಅದು ನೀರಾಗಿರ್ತದೆ. ಇನ್ನೊಬ್ಬ ಏರ್ ಕಂಡೀಷನ್ ಕಾರಲ್ಲಿ ಹೋಗಿರ್ತಾನೆ, ಅದು ಗಟ್ಟಿಯಾಗಿ ಇರ್ತದೆ. ಅಲ್ಲಿಗೆ ಗಟ್ಟಿಯಾಗಿ ಇದ್ಬಿಟ್ರೆ ಅವನು ಪವಿತ್ರತೆ, ನೀರಾಗ್ಬಿಟ್ರೆ ಅವನು ಅಪವಿತ್ರತೆ. ಇಲ್ಲ, ಅದೆಲ್ಲ ಸುಳ್ಳು. ಇದು ನಾವು ಮಾಡ್ಕೊಂಡಿರ್ತಕ್ಕಂಥ ಒಂದಿದು. ಯಾವುದೇ ರೀತಿಯಾದಂಥ ಆ ಥರ ಪದ್ಧತಿ ಅಯ್ಯಪ್ಪನಲ್ಲಿ ಇಲ್ಲ. ಗಟ್ಟಿಯಾಗಿದ್ರೆ ಮಾತ್ರ ಅವನು ವ್ರತಾಚರಣೆ ಚೆನ್ನಾಗಿ ಮಾಡಿದ್ದಾನೆ, ನೀರಾಗಿ ಆಗ್ಬಿಟ್ರೆ ಅವನು ಮಾಡಿಲ್ಲ. ಇದು ಸುಳ್ಳು. ಇದು ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು, ಅದ್ರ ಬಗ್ಗೆ ಆಲೋಚನೆ ಕೂಡ ಮಾಡಬಾರ್ದು. ಇಷ್ಟೊತ್ತು ನಾವು ಅಯ್ಯಪ್ಪ ಸ್ವಾಮಿಯ ಯಾತ್ರೆ, ಮಾಲೆ ಹಾಕುವಂಥದ್ದು, ಪ್ರತಿಯೊಂದನ್ನು ಕೂಡ ಸಂಕ್ಷಿಪ್ತವಾಗಿ ನಾವು ಇವತ್ತು ಜಯರಾಮ್ ಸ್ವಾಮಿಗಳನ್ನ ನಾವು ಕೇಳಿದೀವಿ. ಧನ್ಯವಾದಗಳು. ಸ್ವಾಮಿ ಶರಣಮಯ್ಯಪ್ಪ.